ಇನ್ನು ಶೇಕಡ 100% ಸಚಿವ ಸಂಪುಟ ವಿಸ್ತರಣೆ ಆಗುವಂಥದ್ದು ಗ್ಯಾರಂಟಿ. ಬುಧವಾರ ಇಲ್ಲ ಗುರುವಾರ ನೂತನ ಸಚಿವರು ಪದಗ್ರಹಣ ಮಾಡ್ತಾರೆ. ಈ ಸಚಿವ ಸಂಪುಟ ವಿಸ್ತರಣೆ ಫೈನಲ್ ಹಂತಕ್ಕೆ ತಲುಪಿದೆ. ಈಗ ಬೆಂಗಳೂರಿನಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬುಧವಾರ ಇಲ್ಲ ಗುರುವಾರ 100% 100% ನೂತನ ಸಚಿವರ ಪಟ್ಟಿ ಹೊರಬೀಳುತ್ತೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಾಲಕೃಷ್ಣ ಅವರು ಕೂಡ ಮಾತಾಡಿದ್ದಾರೆ. 100% ಆಗ್ತದೆ. ಫೈನಲ್ ಅಂತಕ್ಕೆ ಬಂದ್ಬಿಟ್ಟಿದೆ. ಈಗ ಮೋಸ್ಟ್ಲಿ ಮಂಗಳವಾರ ಬುಧವಾರದಲ್ಲಿ ಫೈನಲ್ ಆಗ್ತದೆ. ಮೋಸ್ಟ್ಲಿ ಬುಧವಾರ ತಪ್ಪಿದ್ರೆ ಗುರುವಾರ ಓತ್ ಟೇಕಿಂಗ್ ಸೆರೆಮನಿ ಇರಬೇಕು. ಅಲ್ಲಿ ಹೋಗಿರ್ತಕ್ಕಂಥ ನಮ್ಮ ಹಿರಿಯ ಮುಖಂಡರುಗಳು ಎಲ್ಲ ಸೇರಿ ತೀರ್ಮಾನ ಮಾಡಬೇಕು. ಆ ಥರ ಏನಿಲ್ಲ, ಹೊಸಬರಿಗೆ ಹಳಬರಿಗೆ ಅಂತಕ್ಕಂಥದ್ದು ಸೀನಿಯರ್ಗೆ ಒಂದಿಷ್ಟು, ಹೊಸ ಮುಖಗಳಿಗಿಷ್ಟು, ಮತ್ತು ಯೂತ್ಸ್ಗೂ ಕೊಡಬೇಕು ಅನ್ನೋದು. ಯೂತ್ಸು ಬೇಕಲ್ಲ. ಹಿಂದೆ ಡಿ ಕೆ ಶಿವಕುಮಾರ್ ಅವರೆಲ್ಲ ಯೂತ್ ಆಗಿದ್ದಾಗಲೇ ತಾನೇ ಅವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದು. ಪಕ್ಷ ಸಂಘಟನೆ ದೃಷ್ಟಿಯಿಂದ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಬಟ್ ಇಂತಿಷ್ಟೇ ತೀರ್ಮಾನ ಅಂತ ಹೇಳಲಿಕ್ಕಿಲ್ಲ. ಕೊಡಬೇಕು ಅಂತಕ್ಕಂಥ ಆಲೋಚನೆ ಪಕ್ಷದಲ್ಲಿ ಹೈಕಮಾಂಡಲ್ಲಿದೆ. ಆದರೆ ಹೆಚ್ಚುವರಿ ಆಗೋದು ನೋಡ್ರಿ, DCM ಇದು ಸಾಂವಿಧಾನಿಕ ಹುದ್ದೆ ಅಲ್ಲ. ಇಟ್ ಇಸ್ ಜಸ್ಟ್ ಲೈಕ್ ಎ ಮಿನಿಸ್ಟರ್. ಅಷ್ಟು ಬಿಟ್ರೆ ಅದು ಇಟ್ ಇಸ್ ಈಕ್ವಲ್ ಟು ಕ್ಯಾಬಿನೆಟ್ ಮಿನಿಸ್ಟರ್, ದಟ್ಸ್ ಆಲ್. ಬಟ್ ನಾವಿಲ್ಲಿ ನೋಡಿ, ಈಗ ಪ್ರಬಲವಾದಂಥ ಪೈಪೋಟಿ ಇರೋದು. ಈಗ ನನಗೆ ಗೊತ್ತಿರೋಂಗೆ BJP ಅವ್ರದ್ದು ಏನಂತ ಪೈಪೋಟಿ ಕಾಣಿಸ್ತಾ ಇಲ್ಲ. ಈಗ JDSನವ್ರದ್ದೇ ಪೈಪೋಟಿ ಕಾಣಿಸ್ತಾ ಇರೋದು. JDSನವ್ರದ್ದು ಪೈಪೋಟಿ ಇರೋದ್ರಿಂದ ಈಗ ನಮ್ಮ ಭಾಗದಲ್ಲೇ ಅವ್ರದ್ದು ಪೈಪೋಟಿ ಜಾಸ್ತಿ ಇರೋದು. ನಮ್ಮ ಭಾಗಕ್ಕೆ ಹೆಚ್ಚು ಒತ್ತು ಕೊಟ್ಟರೆ ಮುಂದೆ ನಾವು ಅವ್ರನ್ನ ಎಣಿಲಿಕ್ಕೆ ಸಾಧ್ಯ ಆಗ್ತದೆ. JDSನವ್ರನ್ನ ಎಣಿಲಿಕ್ಕೆ ಸಾಧ್ಯ ಆಗ್ತದೆ. 100% ಆಗ್ತದೆ. ಫೈನಲ್ ಅಂತಕ್ಕೆ ಬಂದ್ಬಿಟ್ಟಿದೆ. ಈಗ ಮೋಸ್ಟ್ಲಿ ಮಂಗಳವಾರ ಬುಧವಾರದಲ್ಲಿ ಫೈನಲ್ ಆಗ್ತದೆ. ಮೋಸ್ಟ್ಲಿ ಬುಧವಾರ ತಪ್ಪಿದ್ರೆ ಗುರುವಾರ ಓತ್ ಟೇಕಿಂಗ್ ಸೆರೆಮನಿ ಇರಬೇಕು.